ಕೇಳುಗರೆ ನಮಸ್ಕಾರ. ಮನುಷ್ಯನಿಗೆ ಈ ಆಸೆ ಅಂತಕ್ಕಂಥದ್ದು ಯಾವಾಗಲೂ ಅವನ ಜೊತೆಗೆ ಅಂಟಿಕೊಂಡಿರ್ತಕ್ಕಂಥ ಒಂದು ವರವೋ ಶಾಪವೋ ಗೊತ್ತಿಲ್ಲ. ಬೇಕು ಬೇಕು ಅಂಥೇಳಿ ಅವನು ಸಂಪತ್ತು, ಯಶಸ್ಸು, ಕುರ್ಚಿ ಎಲ್ಲವನ್ನ ಬೆನ್ನತ್ತಿಕೊಂಡು ಹೋಗ್ತಾ ಇರ್ತಾನೆ. ಯಾವಾಗಲೂ ಕೂಡ ಅವನು ನಾನು ಒಂದು ದಿನ ಈ ಭೂಮಿಯನ್ನು ಬಿಡಬೇಕು, ನಾನು ಗಳಿಸಿದ್ದು ನನ್ನ ಜೊತೆಗೆ ಬರೋಲ್ಲ ಅನ್ನೋ ಸತ್ಯ ಗೊತ್ತಿದ್ರೂ ಕೂಡ ಕೋಟಿ ಕೋಟಿ ಬೇರೆಯವರ ಸ್ವತ್ತನ್ನು ಕ್ರೋಢೀಕರಿಸ್ತಾನೆ. ಸೊ ಈ ಕ್ರೋಢೀಕರಿಸಿದ ಸಂಪತ್ತನ್ನು ಅವನು ಅದರಲ್ಲಿ ಒಂದು ತೃಣವನ್ನು ಕೂಡ ಮುಟ್ಟಕ್ಕಾಗಲ್ಲ, ಅದನ್ನು ತಗೊಂಡು ಹೋಗೋಕ್ಕಾಗಲ್ಲ. ನಮ್ಮ ದೇಹದ ಮೇಲಿರುವ ಉಳಿದಾರವನ್ನು ಕೂಡ ನಾವು ಬಿಚ್ಚಿ ಹೋಗಬೇಕಾಗಿರೋ ಈ ಸನ್ನಿವೇಶದಲ್ಲಿ ಯಾಕೆ ಈ ಹಪಹಪಿ, ಯಾಕೆ ಈ ಬೇಕು ಬೇಕು ಅಂತಕ್ಕಂಥ ಬಯಕೆ ಅಂತ ನೋಡಿ. ಶ್ರೀಮಂತರು ಯಾವಾಗಲೂ ಕೂಡ ಸಂಪತ್ತನ್ನು ಕ್ರೋಢೀಕರಿಸ್ತಾರೆ. ಆದರೆ ಬಡವರು ಭಾಳ ನಿಶ್ಚಿಂತೆಯಿಂದ ನಾಳೆ ಏನು ಅಂತಕ್ಕಂಥದ್ದನ್ನು ಬಯಸದೆ ನಾಳೆ ಬರೋದನ್ನು ಅವರು ನೆನಪು ಕೂಡ ಮಾಡ್ಕೊಳ್ಳೋದಿಲ್ಲ. ನಾಳೆ ಚಿಂತೆ ಇಲ್ಲದೆ ಇವತ್ತು ಆರಾಮವಾಗಿ ಊಟ ಮಾಡಿ ಮಲ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವರಿಗೆ ನಿದ್ದೆ ಆರಾಮಾಗಿ ಬರುತ್ತೆ. ಯಾವಾಗ ನಮ್ಮ ಹತ್ರ ಸಂಪತ್ತು ಹೆಚ್ಚಾಗುತ್ತೋ, ಯಾವಾಗ ನಮ್ಮ ಹತ್ರ ಬಂಗಾರ ಹೆಚ್ಚಾಗುತ್ತೋ, ಯಾವಾಗ ನಮ್ಮ ಹತ್ರ ದೊಡ್ಡ ಒಂದು ಕಾರು, ಬಂಗ್ಲೆ ಇವೆಲ್ಲವನ್ನು ನಾವು ಬೆನ್ನತ್ತು ಹೋಗ್ತೀವೋ ನಮ್ಮ ನೆಮ್ಮದಿ ಹಾಳಾಗತ್ತೆ. ಕಳ್ಳರು ಬಂದು ಸಂಪತ್ತನ್ನು ದೋಚ್ಕೊಂಡು ಹೋದಾರೇನೋ, ಯಾರಾದರೂ ನನ್ನ ಕೊಲೆ ಮಾಡ್ಯಾರೇನೋ, ಯಾರಾದರೂ ನಮ್ಮ ಮನೆಯನ್ನು ಬೆಳೆಸುವರೇನೋ, ಈ ಆತಂಕದಲ್ಲಿಯೇ ಬದುಕು ಕಳೆದು ಹೋಗುತ್ತೆ. ಹಾಗಾಗಿ ಶೇಕ್ಸ್ಪಿಯರ್ ಒಂದು ಕಡೆ ಒಂದು ಮಾತು ಹೇಳ್ತಾನೆ, ಕಾವರ್ಡ್ಸ್ ಡೈ ಎವ್ರಿ ಡೇ ಬಟ್ ದ ಹೀರೋ ಡೈಸ್ ಓನ್ಲಿ ಒನ್ಸ್ ಅಂತಕ್ಕಂಥ ಮಾತು. ನಾಯಕನಾಗಿರ್ತಕ್ಕಂಥಲ್ಲೂ ಜನಬಳಕೆಯಾಗಿರ್ತಕ್ಕಂಥ ವ್ಯಕ್ತಿ, ಜನರ ಜೊತೆಗೆ ಇರ್ತಕ್ಕಂಥ ವ್ಯಕ್ತಿ, ನೆಲದ ಜೊತೆಗೆ ಸಂಪರ್ಕವನ್ನು ಹೊಂದಿದ ವ್ಯಕ್ತಿ ಯಾವಾಗಲೂ ಕೂಡ ನೆಮ್ಮದಿಯಿಂದಲೇ ಬದುಕ್ತಾ ಇರ್ತಾನೆ. ಅದೇ ಬೇಕು ಬೇಕು ಎಂದು ಯಶಸ್ಸಿನ ಹಿಂದೆ, ಸಂಪತ್ತಿನ ಹಿಂದೆ ಓಡ್ತಕ್ಕಂಥ ವ್ಯಕ್ತಿ ಯಾವತ್ತೂ ನೆಮ್ಮದಿಯಿಂದಿರೋದಿಲ್ಲ. ಈ ಸಂಪತ್ತೇ ಹಾಗೆ, ಒಂದನ್ನು ನಾವು ಪಡ್ಕೋಬೇಕಾದ್ರೆ ಮತ್ತೊಂದನ್ನು ನಾವು ಕಳ್ಕೊಳ್ಳೇಬೇಕು. ಆದರೂ ಕೂಡ ಇಷ್ಟೆಲ್ಲ ಗೊತ್ತಿದ್ದು ಕೂಡ ನಮ್ಮ ಸ್ಮಶಾನದವರೆಗೆ ನಮ್ಮವರೇ ಬರದೇ ಇರತಕ್ಕಂಥ ಈ ಸಂದರ್ಭದಲ್ಲಿ ನಾವೇಕೆ ಸಂಪತ್ತನ್ನು ಕ್ರೋಢೀಕರಿಸ್ತೀವಿ ಅಂತಕ್ಕಂಥ ಮಾತು. ಈ ಸಂಪತ್ತು, ಈ ಯಶಸ್ಸು, ಈ ನಮ್ಮ ನಾನು ಅಂತಕ್ಕಂಥ ಅಹಂ ಏನಿದೆಯಲ್ಲ, ಇದು ಭಾಳ 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 ಕಡಿಮೆ ಅಲ್ಪ ಸಮಯದ ಒಂದು ವ್ಯಕ್ತಿತ್ವ ಅಂತ. ಆದರೆ ಮನುಷ್ಯ ಇವತ್ತು ಅದೇ ಶಾಶ್ವತ ಅಂತಕ್ಕಂಥ ಒಂದು ಭ್ರಮೆಯಲ್ಲಿ ಬದುಕಿದ್ದಾನೆ. ಸೊ ಈ ಭ್ರಮೆಯನ್ನು ಕಳಚಿ ಯಾವತ್ತು ಅವನು ಜನಪರವಾದ ಕೆಲಸವನ್ನು, ಜನರ ಜೊತೆಗೆ ತನ್ನನ್ನು ತಾನು ಗುರುತಿಸ್ಕೋತಾನೋ, ಅನೇಕರು ಜನರ ಜೊತೆಗೆ ಸೇರೋದಿಲ್ಲ. ಯಾಕಂದರೆ ನಾನು ಎಲ್ಲರಿಗಿಂತಲೂ ಸರ್ವಶ್ರೇಷ್ಠ, ನಾನೇ ಬೇರೆ, ನನ್ನ ಲೆವೆಲ್ಲೇ ಬೇರೆ, ನನ್ನ ಅಂತಸ್ತೇ ಬೇರೆ ಅಂತಕ್ಕಂಥ ಮನುಷ್ಯರಿಗೆ ಯಾವ ರೀತಿ ಹೇಳಬೇಕು ಗೊತ್ತಾಗೋದಿಲ್ಲ. ಯಾವುದು ಶಾಶ್ವತವಲ್ಲ. ಅಲ್ಲಿದೆ ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ ಅಂತಕ್ಕಂಥ ಶರಣರ, ಈ ದಾಸರ ಒಂದು ಹಾಡಿದೆ. ನಮ್ಮ ಮನೆ, ನಮ್ಮ ಶಾಶ್ವತವಾಗಿರ್ತಕ್ಕಂಥ ಮನೆ ಇದಲ್ಲ. ಆದರೂ ಮನೆಯನ್ನು ಶೃಂಗರಿಸ್ತೀವಿ, ದೊಡ್ಡದಾಗಿರ್ತಕ್ಕಂಥ ಮನೆಯನ್ನು ಕಟ್ತೀವಿ, ಐಷಾರಾಮಿಯಾಗಿರ್ತಕ್ಕಂಥ ಬದುಕನ್ನು ಬದುಕ್ತೀವಿ. ಇವೆಲ್ಲವೂ ಕೂಡ ಕೃತಕವಾಗಿರ್ತಕ್ಕಂಥವು, ಇವೆಲ್ಲವೂ ಕೂಡ
ನಮ್ಮ ಜೊತೆಗೆ ಬಾರದೇ ಇರತಕ್ಕಂಥ ವಸ್ತುಗಳು. ಆದರೂ ಈ ವಸ್ತುಗಳ ಮೇಲೆ ನಾವು ವ್ಯಾಮೋಹವನ್ನು ಇಟ್ಕೊಳ್ತಿದ್ದೀವಲ್ಲ, ಇದು ನಮ್ಮ ಮೂರ್ಖತನ.